ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಸಿಕ್ಕಾಪಟ್ಟೆ ಸಿದ್ಧ ಮಾಡ್ತಾ ಇದೆ. ಈಗಾಗಲೇ ಸಚಿವ ನಾಗೇಂದ್ರ ಅವರ ತಲೆದಂಡನೂ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಸವನಗೌಡ ದದ್ದಲ್ ಅವರ ಒಂದು ಹೆಸರುಗಳು ಕೂಡ ಈ ಒಂದು ಪ್ರಕರಣದಲ್ಲಿ ತಿಳ್ಕಾಕೊಳ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಬಸವನಗೌಡ ದದ್ದಲ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಒಂದು ಬಹುಕೋಟಿ ಹಗರಣ ನಡೆದಿದೆ, ತಮ್ಮ ಒಂದು ಕೈವಾಡನೂ ಕೂಡ ಇದೆ ಅನ್ನೋ ಒಂದು ಆರೋಪಗಳು ಬರ್ತಾ ಇದೆ. ಈಗಾಗಲೇ ಸಚಿವರು ರಾಜೀನಾಮೆ ಆಗಿದೆ, MD ಅವರ ತಲೆದಂಡ ಆಗಿದೆ, ಲೆಕ್ಕಾಧಿಕಾರಿಗಳ ತಲೆದಂಡ ಆಗಿದೆ, ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ ಈ ಒಂದು ಪ್ರಕರಣ. ಈಗಾಗಲೇ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಏನು ಬಹುಕೋಟಿಗಳದ್ದು ಏನು ಇದೆ, ಈಗಾಗಲೇ SIT ಸಂಸ್ಥೆಯನ್ನು ರಾಜ್ಯ ಸರ್ಕಾರದಿಂದ ಆಗಿದೆ ಮತ್ತು ಒಂದು ಕಡೆ CBIದವರು ಕೂಡ ಒಂದು FIR ಆಗಿದೆ. ಎರಡೂ ಸಂಸ್ಥೆಗಳು ಮಹತ್ವವಾದಂಥ ಸಂಸ್ಥೆಗಳು ಮತ್ತು ಎರಡೂ ಸಂಸ್ಥೆಗಳಲ್ಲಿ ದಕ್ಷ ಅಧಿಕಾರಿಗಳು ನಮ್ಮವರಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಎಲ್ಲವನ್ನು ಸತ್ಯಾಂಶ ಭಾಳಷ್ಟು ದೂರ ಇಲ್ಲ, ಆದಷ್ಟು ಜಲ್ದಿ ಒಂದು ವಾರದ ಒಳಗಡೆ ಎಲ್ಲ ಸತ್ಯಾಂಶವನ್ನು ಹೊರಗೆ ಬರ್ತದೆ. ಸರ್, ಪ್ರಮುಖವಾಗಿ ತಾವು ಕೂಡ ಅಧ್ಯಕ್ಷರಾಗಿದ್ದೀರಿ. ಈ ಮಟ್ಟಿಗೆ ದೊಡ್ಡ ಮಟ್ಟದ ಅಮೌಂಟ್ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಕೆಲವು ಖಾಸಗಿ ವ್ಯಕ್ತಿಗಳ ಒಂದು ಪರ್ಸನಲ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗೋದು ನಿಮ್ಮ ಗಮನಕ್ಕೆ ಇರಲಿಲ್ವಾ? ಅಲ್ಲ, ಈಗ ಏನಾಯಿತು, ಫೆಬ್ರವರಿಯಲ್ಲಿ ನಾವು ಚಾರ್ಜ್ ತೊಗೊಂಡಾದ ಮೇಲೆ ಮತ್ತೆ ತಿರುಗಿ ಒಂದು 2-3 ಸಭೆಗಳಾದ ನಂತರ MCC ಕೋಡ್ ಚುನಾವಣೆಯನ್ನು ಬಂತು. ಹಾಗಾಗಿ ನಾವು ಯಾವುದೇ ಅಧಿಕಾರಿಗಳನ್ನು ರಿವ್ಯೂ ಮಾಡೋದಕ್ಕೆ ನಾವು ಇರಾಗಲ್ಲ ಮತ್ತು ಆ ಇಲಾಖೆಗಳಿಗೆ ಹೋಗೋದಕ್ಕೆ ಕೂಡ ನಾವು ಆಗೋದಿಲ್ಲ. ಹಾಗಾಗಿ ಇವತ್ತು MCC ಕೋಡ್ ಇರುವಂಥ ಸಂದರ್ಭದಲ್ಲಿ ನಡೆದು ಹೋಗಿರುವಂಥ ಘಟನೆ ನಡೆದಿದೆ. ಹಾಗಾಗಿ ಎಲ್ಲವನ್ನು ಯಾರೂ ಕೂಡ ಮುಚ್ಚಿಡೋಕ್ಕಾಗಲ್ಲ. ಯಾಕಂದರೆ ಇದು ಪರಿಶಿಷ್ಟ ಪಂಗಡಗಳ ಸಮಾಜಗಳಿಗೆ ಸೇರುವಂಥ ದುಡ್ಡು ಮತ್ತು ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಿರುವಂಥ ವ್ಯಕ್ತಿಗಳು. ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಅಸಾಧ್ಯದ ಮಾತು, ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಸಮಾಜದಲ್ಲಿ ಹುಟ್ಟಿವಿ ಮತ್ತು ಆ ಸಮಾಜದಲ್ಲಿ ನಾವು ಈಗ ಪ್ರತಿನಿಧಿಸಿ ನಾವು ಆಯ್ಕೆ ಆಗಿದಂಥವ್ರು. ಹಾಗಾಗಿ ಇವತ್ತು ಅಂತಾರಾಜ್ಯಕ್ಕೆ ಹೋಗಿದೆ. ಇದು ಯಾವುದು ಬಿಲ್ಗಳನ್ನು ನಾವು ಸೃಷ್ಟಿ ಮಾಡಿಲ್ಲ, ಇನ್ನೊಂದಲ್ಲ, ಕಂಪನಿಗಳಿಗೆ ಏಜೆನ್ಸಿ ಎಲ್ಲ ಏನಿಲ್ಲ, ಎಲ್ಲವನ್ನು ಅಕೌಂಟಲ್ಲಿಂದ ಹೋದಂಥದ್ದು. ಹಾಗಾಗಿ ಸತ್ಯಾಂಶ ಆದಷ್ಟು ಜಲ್ದಿ ಹೊರಗೆ ಬರ್ತದೆ ಅಷ್ಟೇ. ಸರ್, ಚಂದ್ರಶೇಖರ್ ಅವರು ನೋಟಲ್ಲಿ ಈಗಾಗಲೇ ಸಚಿವರ ಒಂದು ಮೌಖಿಕ ಆದೇಶದ ಮೇಲೆ ಹಣ ಬಿಡುಗಡೆ ಮಾಡಿದೀವಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ತಾವು ಕೂಡ ನಿಗಮದ ಅಧ್ಯಕ್ಷರಾಗಿದ್ರಿ, ತಮ್ಮ ಗಮನಕ್ಕೆ ಏನು ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇರಲಿಲ್ವಾ? ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಮಗೆ ಅಧಿಕಾರಿಗಳು ರಿವ್ಯೂ ಮಾಡೋದಕ್ಕೆ ಪ್ರತಿ ತಿಂಗಳು ಒಂದು ಸಾರಿ ರಿವ್ಯೂ ಮಾಡೋಕ್ಕೆ ಅವಕಾಶ ಇರ್ತಿತ್ತು. ಆದರೆ MCC ಕೋಡ್ ಬಂದ ನಂತರ ನಾವು ಯಾರೂ ಕೂಡ ಆಫೀಸ್ಗಳಿಗೆ ಹೋಗೋದಕ್ಕಿಲ್ಲ. ನಮ್ಮ ಅಧಿಕಾರಿಗಳು, ಉನ್ನತ ಮಟ್ಟ ಅಧಿಕಾರಿಗಳು ಈ ರಿವ್ಯೂ ಮೀಟಿಂಗ್ಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ಅವರು ಏನು ಅಕೌಂಟ್ಸ್ಗಳನ್ನು ಅವರು ತರಿಸ್ಕೊಂತಿರ್ತಾರೆ. ಹಾಗಾಗಿ ನಾವು ಈಗ ನಿನ್ನೆ MCC ಕೋಡ್ ಮುಗೀತು, ಇವತ್ತಿನಿಂದ ನಾವು ಹೋಗೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ನಮ್ಮ ಗಮನಗಳಿಗೆ ಇದು ಬಂದಿಲ್ಲ. ಹಾಗಾಗಿ ಬರದ ರೀತಿಯಲ್ಲಿ ಇದಾಗಿದೆ. ಆದರೂ ಕೂಡ ಯಾರೇ ದೊಡ್ಡ ವ್ಯಕ್ತಿಗಳು ಯಾರೇ ಏನಿದ್ದರೂ ಕೂಡ ಖಂಡಿತವಾಗಿ ಎರಡೂ ಸಂಸ್ಥೆಗಳು, ಯಾಕಂದರೆ ಉನ್ನತ ಸಂಸ್ಥೆಗಳಿಗೆ ಎನ್ಕ್ವೈರಿ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಏನು SIT ನಡೀತಾ ಇದೆ, ಆ ಕಡೆ CBI ಆಗಿದೆ. ಹಾಗಾಗಿ ಎರಡೂ ಸಂಸ್ಥೆಗಳು ಯಾರೇ ಇದ್ರೂ ಕೂಡ ಹೊರಗೆ ತರ್ತಾರೆ. ಓಕೆ ಸರ್, ಪ್ರಮುಖವಾಗಿ ಇಲ್ಲಿ ಸರ್ ಎಷ್ಟು ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿತ್ತು, ಎಷ್ಟು ರಿಕವರಿ ಆಗಿದೆ? ನನಗೆ MCC ಕೋಡ್ ನಿನ್ನೆ ಮುಗಿದಿದೆ. ಇವತ್ತು ನಾನೊಂದು ಪತ್ರ ಬರಿತೀನಿ, ಸಂಪೂರ್ಣವಾಗಿ ಎಷ್ಟೆಷ್ಟು ಏನೇನು ಅಕೌಂಟ್ಗಳಿಗೆ ಹೋಗಿದೆ, ಏನೇನು ವಾಪಸ್ ಬಂದಿದೆ ಎಲ್ಲವನ್ನ ಮಾಹಿತಿ ಕೊಡಂತ ನಾನು ಇವತ್ತು ಪತ್ರ. SIT ಅಧಿಕಾರಿಗಳು ತಮ್ಮನ್ನ ತನಿಖೆಗೆ ಕರೆದಿದ್ರಾ, ವಿಚಾರಣೆಗೆ ಒಳಪಡಿಸಿದ್ರ? ಖಂಡಿತವಾಗಿ ಯಾವುದೇ ಸಮಸ್ಯೆಗಳ ಕರೆದ್ರು ಕೂಡ ಜವಾಬ್ದಾರಿಯಾಗಿ ನಾವು ಆ ನಿಗಮದಲ್ಲಿರುವಂಥ ಅಧ್ಯಕ್ಷರಾಗಿ ನಾವು ಕರೆದ ಖಂಡಿತವಾಗಿ ಬೋಸರಾಜು ಅವರ ಒಂದು ಹೆಸರು ಕೂಡ ತುಳುಕಾಕೊಳ್ತಾ ಇದೆ ಈ ಒಂದು ಪ್ರಕರಣ. ಯಾವುದಿಲ್ಲ, ಅವ್ರ ಸಮಸ್ಯೆಗಳಲ್ಲಿ ಅಲ್ಲಿ ಯಾರ್ಯಾರು ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಯಾಕಂದರೆ ಇರೋ ಸತ್ಯಾಂಶ ಭಾಳಷ್ಟು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. SIT ಮುಂದೆ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಅವರು ಮುಚ್ಚಿಡಲ್ಲ, CBIದವ್ರು ಮುಚ್ಚಿಡಲ್ಲ. ತೆಲಂಗಾಣ ಎಲೆಕ್ಷನ್ಗೆ ಈ ಹಣ ದುರ್ಬಳಕೆ ಆಗಿದೆ ಅಂತ, ತೆಲಂಗಾಣ ಎಲೆಕ್ಷನ್ಗೆ ಈ ಒಂದು ಹಣ ಬಳಕೆ ಆಗಿದೆ, ಯಾವುದು ದುರ್ಬಳಕೆ ಆಗಿರೋದಕ್ಕೂ ಎಲ್ಲವನ್ನ ಹೊರಗೆ ಬರ್ತದೆ. ಸೊ ಇದು ಬಸವನಗೌಡ ದದ್ದಲ್ ಅವರ ಮಾತು. ಈ ಪ್ರಕರಣದಲ್ಲಿ ಇನ್ನೂ ಕೂಡ ನಮ್ಮನ್ನ ತನಿಖೆಗೆ ಒಳಪಡಿಸಿಲ್ಲ, ಮತ್ತೆ ವಿಚಾರಣೆಗೆ SIT ಅವರು ಕರೆದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಇದ್ರೂ ಕೂಡ ಕಠಿಣವಾದ ಶಿಕ್ಷೆ ಆಗಬೇಕು, ನಾನು ಕೂಡ ಪತ್ರ ಬರೀತೀನಿ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.